ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಬ್ರಹ್ಮೋತ್ಸವದಲ್ಲಿ ತಿರುಮಲೇಶನಿಗೆ ವೈಭವದ ಗಜ ಹನುಮಂತ ವಾಹನ ಸೇವೆ. ಅಶೇಷ ಜನಸಾಗರದ ಮಧ್ಯೆ ಗರುಡ ವಾಹನದಲ್ಲಿ ಶ್ರೀನಿವಾಸನ ದಿವ್ಯ ದರ್ಶನ. ಶರನ್ನವರಾತ್ರಿಯಲ್ಲಿ ವೀಣಾಪಾಣಿ ಅಲಂಕಾರದಲ್ಲಿ ಅಭಯ ಪ್ರಸಾದಿಸಿದ ವಿಜಯವಾಡ ಶ್ರೀ ಕನಕದುರ್ಗೆ, ಸ್ಕಂದಮಾತೆಯಾಗಿ ಕಂಗೊಳಿಸಿದ ಶ್ರೀಶೈಲ ಶ್ರೀ ಭ್ರಮರಾಂಬಿಕೆ. ದಸರಾ ಮಹೋತ್ಸವ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಜರುಗಿದ ಮಹಾಚಂಡಿಯಾಗ, ಕನ್ನಿಕಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಶಾಸ್ತ್ರೋಕ್ತವಾಗಿ ಭಕ್ತರಿಂದ ದೇವಿಗೆ ಭಕ್ತಿ ನೀರಾಜನ. ಕರ್ನಾಟಕ ರಾಜ್ಯದಲ್ಲಿ ವಿಜೃಂಭಣೆಯ ನಾಡಹಬ್ಬ ದಸರೆಯ ಸಂಭ್ರಮ. ವಿವಿಧ ಆಲಯಗಳಲ್ಲಿ ಶಕ್ತಿ ಆರಾಧನೆಗೆ ಪರ್ವಕಾಲ. ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಖಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಕಲಿಯುಗದ ಪ್ರತ್ಯಕ್ಷ ದೈವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ನವರಾತ್ರಿ ಬ್ರಹ್ಮೋತ್ಸವಗಳು ತಿರುಮಲದಲ್ಲಿ ವೈಭವದಿಂದ ಜರುಗುತ್ತಿದೆ. ಬ್ರಹ್ಮೋತ್ಸವಗಳ 6ನೇ ದಿನದ ಅಂಗವಾಗಿ ಇಂದು ಸ್ವಾಮಿಯು ಗಜ ಹಾಗೂ ಹನುಮಂತ ವಾಹನ ಸೇವೆಯಲ್ಲಿ ಭಕ್ತರಿಗೆ ಅಭಯವನ್ನು ಕಟಾಕ್ಷಿಸಿದರು. ತಿರುಮಲೇಶನು ಶುಕ್ರವಾರ ಬೆಳಗ್ಗೆ ಹನುಮಂತ ವಾಹನ ಹಾಗೂ ಗುರುವಾರ ರಾತ್ರಿ ನೆಚ್ಚಿನ ವಾಹನವಾದ ಗರುಡ ವಾಹನದ ಮೇಲೆ ಸಂಚರಿಸಿ ಭಕ್ತರಿಗೆ ಅಭಯವನ್ನು ಪ್ರಸಾದಿಸಿದರು. ಸುಂದರ ತಿರುಮಲ ಕ್ಷೇತ್ರದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಬ್ರಹ್ಮೋತ್ಸವವು ವಿಜೃಂಭಣೆಯಿಂದ ಜರುಗುತ್ತಿದೆ. ಮಹೋತ್ಸವದ ಅಂಗವಾಗಿ ಸ್ವಾಮಿಗೆ ಮೊದಲು ರತ್ನ ಮಣಿಮಯ ಕಂತುಲಿನ ಬಂಗಾರದ ಆಭರಣಗಳು ಹಾಗೂ ವಿವಿಧ ಬಗೆಯ ಹೂವಿನ ಮಾಲೆಗಳಿಂದ ಅಲಂಕರಿಸಲಾಗಿತ್ತು. ವೇದ ವಿದ್ವಾಂಸರ ಪಠಣ, ದಿವ್ಯ ಪ್ರಬಂಧ ಪಠಣ, ಮಂಗಳವಾದ್ಯಗಳ ಮಧ್ಯೆ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಗಜವಾಹನದ ಮೇಲೆ ಕೂರಿಸಲಾಯಿತು. ಅಶೇಷ ಭಕ್ತರ ಮಂಗಳ ನೀರಾಜನಗಳ ಮಧ್ಯೆ ಗಜವಾಹನ ಸೇವೆಯು ಅದ್ಧೂರಿಯಾಗಿ ಸಂಪನ್ನಗೊಂಡಿತು. ಗಜೇಂದ್ರ ಮೋಕ್ಷ ಪುರಾಣದಲ್ಲಿ ಸ್ವಾಮಿಯು ಗಜವಾಹನದ ಮೇಲೆ ಸವಾರಿ ಮಾಡಿ ಭಕ್ತರನ್ನು ಆಶೀರ್ವದಿಸಿದರು. ಈ ಮಾನವ ಜಗತ್ತಿಗೆ ಶರಣಾಗತಿಯ ಲಾಭವನ್ನು ತಿಳಿಸಿದರು. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ ತಿರುಮಲ ನವರಾತ್ರಿ ಬ್ರಹ್ಮೋತ್ಸವದ ಅಂಗವಾಗಿ ಶ್ರೀ ಮಲಯಪ್ಪ ಸ್ವಾಮಿ ಶುಕ್ರವಾರ ಬೆಳಗ್ಗೆ ಶ್ರೀರಾಮನಿಂದ ಅಲಂಕೃತವಾದ ಹನುಮಾನ್ ವಾಹನದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಭಕ್ತರಿಗೆ ಅಭಯ ನೀಡಿದರು. ತ್ರೇತಾಯುಗದ ಶ್ರೀರಾಮನು ನಾನೇ ಎಂದು ಹನುಮಂತ ವಾಹನದ ಮೇಲೆ ಕೂತು ಸವಾರಿ ಮಾಡುವರು. ತ್ರೇತಾಯುಗದಲ್ಲಿ ಶ್ರೀರಾಮ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ, ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಲ್ಲರೂ ಒಂದೇ. ಭಗವಾನ್ ಹನುಮಾನ್ ದಾಸ್ಯ ಭಕ್ತಿಯ ಪ್ರತೀಕ. ಆದುದರಿಂದ ಭಕ್ತರೇ, ನೀವೆಲ್ಲರೂ ಕೂಡ ಹನುಮಂತ ವಾಹನದ ಮೇಲೆ ತಿರುಮಲದ ಬೀದಿಗಳಲ್ಲಿ ಸಾಗುವ ಭಕ್ತಾದಿಗಳನ್ನು ನೋಡುತ್ತಾ ಭಕ್ತಿಯಿಂದ ನಡೆದು ಮುಕ್ತಿಯನ್ನು ಪಡೆಯಿರಿ. ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ
ಶ್ರೀವಾರಿ ಬ್ರಹ್ಮೋತ್ಸವಗಳಲ್ಲಿ ವಿಶೇಷವಾದದ್ದು ಗರುಡ ವಾಹನ ಸೇವೆ. ಉತ್ಸವದ 5ನೇ ದಿನದಂದು ಸ್ವಾಮಿಯು ತನ್ನ ಪ್ರಿಯ ವಾಹನವಾದ ಗರುಡನನ್ನು ಏರುತ್ತಾನೆ ಮತ್ತು ಭಕ್ತರನ್ನು ಭೇಟಿ ಮಾಡಲು ತಿರುಮಲದ ಬೀದಿಗಳಲ್ಲಿ ಮೆರವಣಿಗೆಯಾಗಿ ಸಾಗಿ ಬರುತ್ತಾನೆ. ಬ್ರಹ್ಮೋತ್ಸವ ಎಂದರೆ ಗರುಡೋತ್ಸವ. ಉತ್ಸವದ ಅಂಗವಾಗಿ ಶ್ರೀ ಸ್ವಾಮಿಗೆ ಮೊದಲು ಆಭರಣಗಳು, ಲಕ್ಷ್ಮೀ ಕಾಸುಲಪೇರು, ಚಿನ್ನದ ಆಭರಣಗಳು ಮತ್ತು ವಿವಿಧ ರೀತಿಯ ಹೂವಿನ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಗುವುದು. ತರುವಾಯ ತಿರುಮಲದಲ್ಲಿ ವೇದ ವಿದ್ವಾಂಸರ ವೇದ ಮಂತ್ರಗಳ ಪಠಣ, ಜಿಆರ್ ಸ್ವಾಮಿಗಳವರ ದಿವ್ಯ ಪ್ರಬಂಧ ಪಾರಾಯಣ, ಮಂಗಳವಾದ್ಯಗಳು, ಭಕ್ತರ ಭಜನಾ ತಂಡಗಳಿಂದ ವಿವಿಧ ಪ್ರಕಾರದ ನೃತ್ಯಗಳ ನಡುವೆ ಶ್ರೀವಾರಿಯ ಗರುಡ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ಆನಂದ ನಿಲಯವಾಸ ಗೋವಿಂದ ಗೋವಿಂದ ಹೃದಯಕ ಬಂಧು ಗೋವಿಂದ ಗೋವಿಂದ ಆನಂದ ನಿಲಯವಾಸ ಗೋವಿಂದ ಗೋವಿಂದ ಹೃದಯಕ ಬಂಧು ಗೋವಿಂದ ಗೋವಿಂದ ವಜ್ರ ಕವಚಧರ ಗೋವಿಂದ ಗೋವಿಂದ ಆಪನ್ನಿವಾರಣ ಗೋವಿಂದ ಗೋವಿಂದ ಶೇಷಾದ್ರಿ ನಿಲಯ ಗೋವಿಂದ ಗೋವಿಂದ ತುಳಸಿ ವನಮಾಲ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ 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 ಸರ್ವಶಕ್ತಿ ಸಮನ್ವಿನಿಯಾದ ತಾಯಿ ಶ್ರೀ ಭ್ರಮರಾಂಬಿಕಾ ದೇವಿಯು ನವದುರ್ಗೆಯರ ರೂಪವಾದ ಸ್ಕಂದಮಾತಾ ಹಾಗೂ ಶ್ರೀ ಕೂಷ್ಮಾಂಡ ದೇವಿಯ ದುರ್ಗಾ ರೂಪದಲ್ಲಿ ಭಕ್ತರಿಗೆ ಅಭಯವನ್ನು ಕಟಾಕ್ಷಿಸಿದರು. ಅಷ್ಟಾದಶ ಶಕ್ತಿಪೀಠ ಹಾಗೂ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲವು ಶರನ್ನವರಾತ್ರಿಯ ಸಂಭ್ರಮದಿಂದ ಕಂಗೊಳಿಸುತ್ತಿದೆ. ಶ್ರೀ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನ ಸ್ವಾಮಿಯವರ ಸನ್ನಿಧಿಯಲ್ಲಿ ಅಕ್ಕ ಮಹಾದೇವಿ ಮಂಟಪದಲ್ಲಿ ಶ್ರೀ ಭ್ರಮರಾಂಬಿಕೆಯನ್ನು ಕೂಷ್ಮಾಂಡ ದುರ್ಗೆಯಾಗಿ ಅಲಂಕರಿಸಿ ಆಸೀನಗೊಳಿಸಿ ಕುಂಕುಮಾರ್ಚನೆ ಹಾಗೂ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಅಲ್ಲದೆ ಸಕಲ ಅಲಂಕಾರದೊಂದಿಗೆ ಕೈಲಾಸ ವಾಹನದ ಮೇಲೆ ಶ್ರೀ ಭ್ರಮರಾಂಬಾ ಮಲ್ಲಿಕಾರ್ಜುನ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಕುಳ್ಳರಿಸಿ ಷೋಡಶೋಪ ಪೂಜೆಗಳನ್ನು ನೆರವೇರಿಸಲಾಯಿತು. ಬಳಿಕ ಶ್ರೀಶೈಲ ಕ್ಷೇತ್ರದಲ್ಲಿ ಕಲಾ ವಿನ್ಯಾಸಗಳು, ಕೋಲಾಟಗಳ ಮೂಲಕ ಆದಿ ದಂಪತಿಗಳಿಗೆ ವೈಭವದ ಮೆರವಣಿಗೆಯನ್ನು ನೆರವೇರಿಸಲಾಯಿತು. ಅಮ್ಮನಗಣ್ಣ ಅಮ್ಮ ಬೆಜವಾಡ ಶ್ರೀ ಕನಕದುರ್ಗಮ್ಮ ವಿದ್ಯಾವಾರಿಧಿ ಸರಸ್ವತಿಯಾಗಿ ಅಭಯವನ್ನು ನೀಡಿದರು. ವಿದ್ಯಾದೇವತೆಯ ಅನುಗ್ರಹದಿಂದ ಇಂದ್ರಕೀಲಾದ್ರಿಯು ಆಧ್ಯಾತ್ಮಿಕ ಪರಿಮಳವನ್ನು ಪಸರಿಸಿತು. ಶ್ರೀ ದುರ್ಗಾ ಮಲ್ಲೇಶ್ವರರ ಸನ್ನಿಧಿಯಲ್ಲಿ ಭಕ್ತಾದಿಗಳು ಹೆಚ್ಚುವರಿ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯನ್ನು ವೀಣಾಪಾಣಿ ಅಲಂಕಾರದಲ್ಲಿ ದರ್ಶಿಸಿ ಕೃತಾರ್ಥರಾದರು. ಮುಂಜಾನೆಯೂ ಶಾರದಾಂಬೆ ದೇವರಿಗೆ ಅರ್ಚಕರು ಶಾಸ್ತ್ರೋಕ್ತವಾಗಿ ಕುಂಕುಮಾರ್ಚನೆಯನ್ನು ನೆರವೇರಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಕಲ್ಪಿಸಿದರು. ಬೆಂಗಳೂರಿನ ಶ್ರೀನಗರದಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದಸರಾ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ಆಲಯದಲ್ಲಿ ಚಂಡಿಕಾ ಯಾಗ ಹಾಗೂ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಯಿತು.
ಮೂಲಾ ನಕ್ಷತ್ರದ ಸಂದರ್ಭದಲ್ಲಿ ಮಾತೆಗೆ ವೀಣಾಪಾಣಿ ಅಲಂಕಾರದಲ್ಲಿ ಅರ್ಚನೆ, ಅಲಂಕಾರ, ಆರಾಧನೆಗಳನ್ನು ಜರುಗಿಸಲಾಯಿತು. ಈ ನಿಮಿತ್ತ ಮಹಾಚಂಡಿ ಹೋಮ ಹಾಗೂ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಪೂಜಾದಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಅಮ್ಮನವರನ್ನು ದರ್ಶಿಸಿ ಪುನೀತರಾದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಗಂಗಮ್ಮ ದೇವಿ ಆಲಯ ಹಾಗೂ ವಯಾಲಿಕಾವಲ್ನಲ್ಲಿರುವ ಶ್ರೀ ಸ್ಯಾಂಕಿ ಆಂಜನೇಯ ಗಾಯತ್ರಿ ದೇವಿ ಆಲಯದಲ್ಲಿ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ಜಗನ್ಮಾತೆಯರಿಗೆ ವಿಶೇಷ ಅಲಂಕಾರ ಸೇವೆಯಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವ ಶ್ರೀ ದುರ್ಗಾದೇವಿ ದೇವಾಲಯದಲ್ಲಿ ತಾಯಿಗೆ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸಲಾಯಿತು. ನವರಾತ್ರಿ ಶುಭ ಸಂದರ್ಭದಲ್ಲಿ ದುರ್ಗಾದೇವಿಗೆ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ಧೂಪದೀಪಗಳಿಂದ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಅನೇಕ ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು.
ತಿರುಪತಿ ಆಧ್ವರ್ಯದಲ್ಲಿ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಎಲ್ಲೆಡೆಯೂ ಅನ್ನಪ್ರಸಾದ ನೆರವೇರಬೇಕು ಎಂಬ ಸಂಕಲ್ಪವನ್ನು ಟಿಟಿಡಿ ಇಒ ಹಾಗೂ ಚೇರ್ಮನ್ ಅವರು ಸಂಕಲ್ಪಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನಪ್ರಸಾದವು ನೆರವೇರುತ್ತದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಸ್ವಾಮಿಯನ್ನು ದರ್ಶಿಸಿದ ಬಳಿಕ ಗೋವಿಂದನ ಪ್ರಸಾದವನ್ನು ಸ್ವೀಕರಿಸಿ ತಿರುಪತಿ ಗಿರಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ಪ್ರಯುಕ್ತ ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅನ್ನಪ್ರಸಾದವನ್ನು ಪರಬ್ರಹ್ಮ ಸ್ವರೂಪವೆಂದು ಸ್ವೀಕರಿಸಿ ವೆಂಕಟೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಭಕ್ತಾದಿಗಳು ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ 7 ಬೆಟ್ಟಗಳ ಒಡೆಯ ಅಖಿಲಾಂಡೇಶ್ವರನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದ ನೆರವೇರಿಸುವ ಇಚ್ಛೆಯನ್ನು ಹೊಂದಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಈಗೊಂದು ವಿರಾಮ. ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಖಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ವಿರಾಮದ ಬಳಿಕ ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬಳ್ಳಾರಿ ನಗರದ ಎಸ್ಎನ್ ಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಬ್ರಹ್ಮೋತ್ಸವಗಳ ಅಂಗವಾಗಿ ಸ್ವಾಮಿಗೆ ಗರುಡ ವಾಹನ ಸೇವೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ನೂತನ ವಸ್ತ್ರಾಭರಣಗಳು ಹಾಗೂ ನಾನಾ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ನಂತರ ಉತ್ಸವ ಮೂರ್ತಿಗಳನ್ನು ನಗರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಭಜನೆಗಳನ್ನು ಮಾಡುತ್ತಾ, ನಾಮ ಸಂಕೀರ್ತನೆಗಳನ್ನು ಹೇಳುತ್ತಾ ಭಕ್ತಾದಿಗಳು ಈ ವಿಶೇಷ ಸಂಭ್ರಮದಲ್ಲಿ ಪಾಲ್ಗೊಂಡು ಭಗವಂತನನ್ನು ದರ್ಶಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಕೋಲಾರ ನಗರದಲ್ಲಿ ನೆಲೆಸಿರುವ ಶ್ರೀ ಕೋಲಾರಮ್ಮ ದೇವಿ ಆಲಯದಲ್ಲಿ ದಸರಾ ಶರನ್ನವರಾತ್ರಿಯ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಪೂಜಾ ಸೇವೆಗಳನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತಿದೆ. ಇದರ ನಿಮಿತ್ತ ಆಲಯದಲ್ಲಿ ವಿವಿಧ ದೇವಿ ವಿಗ್ರಹಗಳನ್ನು ಅಲಂಕರಿಸಲಾಯಿತು. ಗರ್ಭಗುಡಿಯಲ್ಲಿರುವ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತರುವಾಯ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಕೋಲಾರಮ್ಮನ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಉಡುಪಿಯ ಪುತ್ತೂರಿನಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ಆಲಯದಲ್ಲಿ ಶರನ್ನವರಾತ್ರಿಯ ಅಂಗವಾಗಿ ತಾಯಿಗೆ ಪುಷ್ಪ ಸೇವೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಭಗವತಿ ದುರ್ಗಾ ಪರಮೇಶ್ವರಿ ಆಲಯದಲ್ಲಿ ತಾಯಿಗೆ ವಿಶೇಷವಾಗಿ ಪರಿಮಳಭರಿತ ಪುಷ್ಪಗಳಿಂದ ಅಲಂಕರಿಸಿ ಕಲ್ಪೋಕ್ತ ಪೂಜೆ, ಕುಂಕುಮಾರ್ಚನೆ ಹಾಗೂ ದೀಪಾರಾಧನೆಯೊಂದಿಗೆ ರಾತ್ರಿಯ ಮಹಾಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕೋಲಾರ ನಗರದ ಕೋಟೆ ಬೀದಿಯಲ್ಲಿರುವ ಶ್ರೀ ಶಂಕರ ಮಠದಲ್ಲಿರುವ ತಾಯಿ ಶಾರದಾಂಬೆಗೆ ದಸರಾ ಪೂಜೆಗಳನ್ನು ವೈಭವದಿಂದ ನೆರವೇರಿಸಲಾಗುತ್ತಿದೆ. ಈ ನಿಮಿತ್ತ ಅಮ್ಮನವರನ್ನು ಬೆಳ್ಳಿ ಕಾಸುಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಶಾರದಾದೇವಿಯ ದರ್ಶನವನ್ನು ಪಡೆದು ಧನ್ಯರಾದರು. ಇದೇ ಸಮಯದಲ್ಲಿ ವೇದ ಪಂಡಿತರಿಂದ ವೇದ ಪಾರಾಯಣವೂ ಜರುಗಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಎಸ್ಪಿಎಂ ರಸ್ತೆಯಲ್ಲಿರುವ ಶ್ರೀ ರಾಜರಾಜೇಶ್ವರಿ ದೇವಿ ಆಲಯದಲ್ಲಿ ತಾಯಿಗೆ ಶರನ್ನವರಾತ್ರಿಯ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತಿದೆ. ಅಮ್ಮನವರಿಗೆ ವಿಶೇಷ ಗಂಧದ ಅಲಂಕಾರವನ್ನು ಮಾಡಲಾಗಿತ್ತು. ಮಹಾಮಂಗಳಾರತಿಯನ್ನು ತಾಯಿಗೆ ಬೆಳಗಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವತಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು. अनन्तराय सर्वस्तोमोतिरात्रभक्तमहर्भवति सर्वस्याप्ते सर्वसदिच्छे सर्वमेव तेनाप्नोति. ಮಂಗಳೂರಿನ ಸತ್ಯದೇವತಾವನ ಕೊಟ್ಟಾರಿ ಚೌಕಿಯಲ್ಲಿರುವ ಶ್ರೀ ಪಂಚಶಕ್ತಿ ನಾಗಬ್ರಹ್ಮ ಶ್ರೀ ರಕ್ತೇಶ್ವರಿ ದೇವಿ ಆಲಯದಲ್ಲಿ ನವರಾತ್ರಿಯ ವಿಶೇಷ ಪೂಜೆಗಳನ್ನು ವೈಭವದಿಂದ ಅಮ್ಮನವರಿಗೆ ನೆರವೇರಿಸಲಾಗುತ್ತಿದೆ. ಶ್ರೀ ಪಂಚಶಕ್ತಿ ನಾಗಬ್ರಹ್ಮ ತಥಾ ಶ್ರೀ ರಕ್ತೇಶ್ವರಿ ಅಮ್ಮನವರ ಆಲಯದಲ್ಲಿ ಶರನ್ನವರಾತ್ರಿಯ ಮಹೋತ್ಸವವು ವೈಭವದಿಂದ ಜರುಗುತ್ತಿದೆ. ಕ್ಷೇತ್ರದಲ್ಲಿರುವ ದೇವಾನುದೇವತೆಗಳಿಗೆ ವಿಶೇಷ ಮಂಗಳಾರತಿ ಹಾಗೂ ಸೇವೆಗಳು ಜರುಗಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವರ ಉತ್ಸವದಲ್ಲಿ ಭಾಗಿಯಾದರು. ಉಡುಪಿಯ ನೀಲಾವರದ ರುದ್ರಾಕ್ಷಶಿಲೆ ಶ್ರೀ ಮಹಿಷಮರ್ದಿನಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ವಿಶೇಷ ಪೂಜೆಗಳು ವೈಭವದಿಂದ ಜರುಗುತ್ತಿದೆ. ನವರಾತ್ರಿಯ ಅಂಗವಾಗಿ ಶ್ರೀ ಮಹಿಷಮರ್ದಿನಿ ದೇವಿಗೆ ವಿಶೇಷ ಅಲಂಕಾರವನ್ನು ನೆರವೇರಿಸಿ ಕಲ್ಪೋಕ್ತ ಪೂಜೆಯೊಂದಿಗೆ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಯುವ ಬ್ರಾಹ್ಮಣ ಪರಿಷತ್ ಇವರ ಸದಸ್ಯರುಗಳಿಂದ ಭಜನಾ ಕಾರ್ಯಕ್ರಮವು ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದಿವ್ಯ ದರ್ಶನ ಪಡೆದರು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಟಿಟಿಡಿ ಎಲ್ಐಸಿ ಎಕ್ಸ್ ಪ್ರೆಸಿಡೆಂಟ್ ಆದ ಶ್ರೀ ಸಂಪತ್ ರವಿನಾರಾಯಣ್ ರವರ ಮನೆಯಲ್ಲಿ ನಮ್ಮ ಸಂಸ್ಕೃತಿ ಹಾಗೂ ಕಲಾಚಾರದ ಪ್ರತೀಕವಾದ ದಸರಾ ಬೊಂಬೆಗಳನ್ನು ನಯನ ಮನೋಹರವಾಗಿ ರಾಯಣ್ ಅವರು ಎಸ್ವಿಬಿಸಿಯೊಂದಿಗೆ ತಮ್ಮ ಹಬ್ಬದ ಸಂಭ್ರಮವನ್ನು ಹಂಚಿಕೊಂಡರು. ಓಂ ನಮೋ ವೆಂಕಟೇಶಾಯ. ಇದು ದಸರಾ ಹಬ್ಬ 10 ದಿವಸ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಗೊಂಬೆ ಎಲ್ಲ ಕೂಡಿಸಿ ಅದಕ್ಕೆ ಪೂಜೆ ಮಾಡಿ ಎಲ್ಲರನ್ನೂ ಅರ್ಶಿನ ಕುಂಕುಮ ಕರೆದು 10 ದಿವಸ ಇಟ್ ಈಸ್ ಅ ವೆರಿ ಗುಡ್ ಸೆಲೆಬ್ರೇಷನ್. ಒಂದೊಂದು ಇದು ನಮಗೆ ಹ್ಯಾಂಡ್ ವರ್ಕ್ ಅದೆಲ್ಲ ಮಾಡ್ತೀವಿ. ಒಂದೊಂದು ಸತಿ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತೀವಿ. ಈ ಸತಿ ನಂದು ಭೂಟಾನ್ ಮಾಡಿದ್ದೀನಿ. ಕೆಳಗಡೆ ಬಂದು ಗ್ರಾಮ ಆಮೇಲೆ ಫಾರ್ಮರ್ಸ್ ಸೆಟ್ ಎಲ್ಲ ಇಟ್ಟು ಅಲ್ಲಿ ರೆಡಿ ಮಾಡಿದ್ದೀನಿ. ಅಲ್ಲಿ ಬಂದು ಶ್ರೀರಂಗಮ್ಮು, ಕಂಚಿ ಆಮೇಲೆ ತಿರುಪತಿ 3 ಮಾಡಿದ್ದೀನಿ. Navaratri is a tradition which is being followed, this Golu, from my childhood days, like 60 years back. From my family, it is passed on from generation to generation. As the history goes, that this is to celebrate art, this is to meet people, this is a month basically to catch up with all the friends, relatives, well-wishers, and also to appreciate all forms of art. In olden days, you will have people coming and making all these things by hand. Many of these things, even now we have something which is bought out dolls. Apart from that, we take a theme and do some handwork, do paintings, etc. And people come here, sing, share their views and so on. Basically, it is to celebrate art and culture, keep our great culture alive. That is what we are trying to do. And also the next generation should understand all the stories of epics, Ramayana, Mahabharata, what is behind. So they see this kind of doll in 3 dimensions, so they are able to understand and appreciate. So we just want to, we are motivated so that our youngsters, the children should learn about our culture and do that. It should not perish. That's the reason we are keeping it. So we are normally keep it elaborately and then get all the people.
ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ವಿಠಲಕುಂಟ ರಸ್ತೆಯಲ್ಲಿರುವ ವೇದಮಾತೆ ಶ್ರೀ ಗಾಯತ್ರಿ ದೇವಿ ಆಲಯದಲ್ಲಿ ಶರನ್ನವರಾತ್ರಿಯ ಶುಭ ಸಂದರ್ಭಕ್ಕೆಂದು ತಾಯಿಗೆ ವಿಶೇಷ ಪೂಜೆಗಳನ್ನು ವೈಭವದಿಂದ ನೆರವೇರಿಸಲಾಗುತ್ತಿದೆ. ಶರನ್ನವರಾತ್ರಿಯ ಸಂದರ್ಭದಲ್ಲಿ ವೇದಮಾತೆ ಗಾಯತ್ರಿ ದೇವಿಯನ್ನು ಚಂದನದಿಂದ ಅಲಂಕರಿಸಲಾಯಿತು. ನಂತರ ತಾಯಿಗೆ ಕುಂಕುಮಾರ್ಚನೆಯೊಂದಿಗೆ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ತಮಿಳುನಾಡಿನ ಐತಿಹಾಸಿಕ ತಿರುವಾರೂರು ಶ್ರೀ ತ್ಯಾಗರಾಜ ಸ್ವಾಮಿ ಆಲಯದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ಇದರ ಅಂಗವಾಗಿ ವೇಣುಗಾನ ಪ್ರಿಯನಾಗಿ ಕೃಷ್ಣನ ಅಲಂಕಾರದಲ್ಲಿ ದೇವರು ಭಕ್ತರಿಗೆ ದರ್ಶನವನ್ನು ನೀಡಿದರು. ನವರಾತ್ರಿ ಉತ್ಸವಗಳ ಪ್ರಯುಕ್ತ ತ್ಯಾಗರಾಜಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ನಿರ್ವಹಿಸುವುದು ಪ್ರತೀತಿ. ಹೀಗಾಗಿ ಆಲಯದಲ್ಲಿ ದಸರಾ ಗೊಂಬೆಗಳನ್ನು ಅಲಂಕರಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಗೊಂಬೆಗಳ ಪ್ರದರ್ಶನವನ್ನು ನೋಡಿ ಕೃತಾರ್ಥರಾದರು. ಬೆಂಗಳೂರಿನ ಗುಟ್ಟಹಳ್ಳಿಯಲ್ಲಿರುವ ಶ್ರೀ ವರಲಕ್ಷ್ಮೀ ದೇವಿಯ ಆಲಯದಲ್ಲಿ ಶರನ್ನವರಾತ್ರಿಯ ಶುಭ ಸಂದರ್ಭದಲ್ಲಿ ದೇವಿಗೆ ಹರಿದ್ರ ಅಭಿಷೇಕವನ್ನು ವೈಭವದಿಂದ ಜರುಗಿಸಲಾಯಿತು. ಈ ನಿಮಿತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಲಯಕ್ಕೆ ಆಗಮಿಸಿ ಭಗವತಿಯ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ವಿರಾಮದ ಬಳಿಕ ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ನಿಮಿತ್ತ ಜರುಗಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉದ್ಯಾವರ ಹಾಗೂ ಕಲಾ ನಾಟ್ಯಾಲಯ ತಂಡದ ಸದಸ್ಯರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ.
ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.